ರಾಜ್ಯದ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಈಗ 6,000 ರೂಪಾಯಿ ಹಣ ಜಮೆ ಆಗ್ತಾ ಇದೆ. ಹೌದು ವೀಕ್ಷಕರೇ, ಬಾಕಿ ಉಳಿದಿರುವಂಥ 2 ಕಂತಿನ ಹಣ ಸೇರಿ ಈಗ 30ನೇ ಕಂತಿನ ಹಣ ಸೇರಿ ಟೋಟಲ್ ಆಗಿ 6,000 ರೂಪಾಯಿ ಫಲಾನುಭವಿಗಳ ಖಾತೆಗೆ ಹಣ ಕೂಡ ಜಮೆ ಆಗಲು ಶುರುವಾಗಿದೆ ಅಂತಲೂ ಹೇಳ್ಬೋದು. ಅಷ್ಟೇ ಅಲ್ಲದೆ ಕೆಲವು ಜಿಲ್ಲೆಗಳಿಗೆ ಈಗ ಕೂಡ ಹಣ ಕೂಡ ಕ್ರೆಡಿಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಹಾಗಿದ್ದರೆ ಯಾವ್ಯಾವ ಜಿಲ್ಲೆಗೆ ಹಣ ಕ್ರೆಡಿಟ್ ಆಗಿದೆ ಮತ್ತು ಬಾಕಿ ಉಳಿದಿರುವ ಕಂತಿನ ಹಣ ಯಾವಾಗ ಬರುತ್ತೆ ಮತ್ತು 30ನೇ ಕಂತಿನ ಹಣ ಯಾವಾಗ ಬರುತ್ತೆ ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇದರ ಜೊತೆಗೆ ನಿನ್ನೆಯಷ್ಟೇ CM ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಗೆ ರಾಜೀನಾಮೆ ನೀಡಿದ್ದಾರೆ ಅಂತಲೂ ಹೇಳ್ಬೋದು. ಸೊ ಇದೀಗ ಹೊಸ ನೇಮಕ ಆಗಿ DK ಶಿವಕುಮಾರ್ ಅವರು ಕರ್ನಾಟಕದ ರಾಜ್ಯ CM ಆಗಿ ಆಯ್ಕೆ ಆಗಿದ್ದಾರೆ ಅಂತಲೂ ಹೇಳ್ಬೋದು. ಸೊ ಹಾಗಿದ್ರೆ ನಿನ್ನೆ ಅಷ್ಟೇ CM ಸಿದ್ದರಾಮಯ್ಯನವರು ಏನೆಲ್ಲ ಹೇಳಿಕೆಯನ್ನು ನೀಡಿದ್ದಾರೆ ಮತ್ತು ಏನೆಲ್ಲ ಪೂರೈಸಿದ್ದೀವಿ ಅಂತಲೂ ಹೇಳಿದ್ದಾರೆ, ಅದರ ಬಗ್ಗೆ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇದರ ಜೊತೆಗೆ ಜೂನ್ 1ನೇ ತಾರೀಕಿಂದ ತುಂಬ ಬದಲಾವಣೆಗಳು ಆಗ್ತಾ ಇದ್ದಾವೆ. ಯಾಕಪ್ಪ ಅಂದರೆ ಹೊಸ ರೂಲ್ಸ್ಗಳು ಜಾರಿಗೆ ಆಗ್ತಾ ಇದೆ. ಸೊ ಇದೀಗ CM ಕೂಡ ಚೇಂಜ್ ಆಗಿರೋ ಕಾರಣ ಸೊ ಜೂನ್ 1ನೇ ತಾರೀಕಿಂದ ಕೆಲವು ವಿಷಯಗಳಲ್ಲಿ ತುಂಬ ಬದಲಾವಣೆಗಳು ಆಗ್ತಾ ಇದ್ದಾವೆ. ಯಾಕಪ್ಪ ಅಂದರೆ ಕೇಂದ್ರ ಸರ್ಕಾರದಿಂದ ಗ್ಯಾಸ್ ಸಿಲಿಂಡರ್ ಸೊ ಜೂನ್ 1ನೇ ತಾರೀಕಿಂದ ಬರ್ತಾ ಇರುವಂಥ 5 ಕಠಿಣ ನಿಯಮಗಳು ಜಾರಿಗೆ ಆಗ್ತಾ ಇದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಇದರ ಜೊತೆಗೆ ಸತತವಾಗಿ 4ನೇ ದಿನ ಚಿನ್ನ ಮತ್ತು ಆಭರಣ ಬೆಲೆ ತುಂಬ ಕುಸಿತ ಕಾಣ್ತಾ ಇದೆ. ಸೊ ಹಾಗಿದ್ರೆ ಯಾರೆಲ್ಲ ಆಭರಣ ಪ್ರಿಯರಿದ್ದು ದಯವಿಟ್ಟು ಈಗಲೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಸೊ ನಿಮ್ಮ ಊರಿನಲ್ಲಿ ಸೊ ಈಗ ಗೋಲ್ಡ್ ಪ್ರೈಸ್ ಎಷ್ಟಿದೆ ಸೊ ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಇದರ ಜೊತೆಗೆ ವೀಕ್ಷಕರೇ, ಯಾರೆಲ್ಲ BPL ರೇಷನ್ ಕಾರ್ಡ್ನ ಹೊಂದಿದಿರೋ ಇನ್ಮೇಲೆ ನಿಮಗೆ ಅಕ್ಕಿ ಮಾತ್ರ ಸಿಗಲ್ಲ, ಅಕ್ಕಿ ಜೊತೆ ರಾಗಿ ಕೂಡ ಸಿಗ್ತಾ ಇದೆ ಅಂತಲೂ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಇನ್ಮೇಲೆ ಸೊ ರೇಷನ್ ಅಂದರೆ BPL ಕಾರ್ಡ್ ಹೊಂದಿರುವಂತಹ ಗ್ರಾಹಕರಿಗೆ ಏನೆಲ್ಲ ಸಿಗುತ್ತೆ ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ದಯವಿಟ್ಟು ಈಗಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಅಷ್ಟೇ ಅಲ್ಲದೆ ನೀವು ಯಾವ ಜಿಲ್ಲೆಯಿಂದ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ನಿಮ್ಮ ಊರಿನ ಹೆಸರನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಬನ್ನಿ ಈಗ ಡೈರೆಕ್ಟ್ ವಿಷಯಕ್ಕೆ ಹೋಗೋಣ. ಸೊ ಮೊದಲ ಸುದ್ದಿ ನೋಡೋದಾದ್ರೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸೊ ಅಂದರೆ ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರಿಗೆ 30ನೇ ಕಂತಿನ 2,000 ರೂಪಾಯಿ ಹಣ ಈಗ ಜಮೆ ಆಗೋಕ್ಕೆ ಶುರು ಆಗ್ತಾ ಇದೆ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಈಗ ಮೇ ತಿಂಗಳಲ್ಲಿ ಸೊ 30ನೇ ಕಂತಿನ ಹಣ ಜಮೆ ಆಗೋಕ್ಕೆ ಶುರುವಾಗಿದೆ. ಅಷ್ಟೇ ಅಲ್ಲದೆ ಕೆಲವು ಜಿಲ್ಲೆಗಳಿಗೆ ಈಗಾಗಲೇ ಹಣ ಕೂಡ ಹೋಗಿದೆ. ಸೊ ಕೆಲವು ಜಿಲ್ಲೆಗಳಿಗೆ ಹಣ ಕೂಡ ಇನ್ನೂ ಪ್ರೊಸೆಸಿಂಗಲ್ಲಿ ಇದೆ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಜೂನ್ 1ನೇ ವಾರ ಅಂದರೆ 1ನೇ ವೀಕ್ ಮೊದಲ ವೀಕ್ನಲ್ಲಿ ಹಣ ಬರೋಕ್ಕೆ ಶುರು ಆಗುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಸೊ ಒಂದು ಡಬಲ್ ಧಮಾಕ ಅಂತಲೂ ಹೇಳ್ಬೋದು. ಯಾಕಪ್ಪ ಅಂದರೆ ಬಾಕಿ ಉಳಿದಿರುವಂಥ 2 ಕಂತಿನ ಹಣ ಸೇರಿ ಟೋಟಲ್ ಆಗಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ 6,000 ರೂಪಾಯಿ ಅವರ ಖಾತೆಗೆ ನೇರವಾಗಿ ಜಮಾ ಆಗ್ತಾ ಇದೆ ಅಂತಲೂ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಇನ್ನೂ ಕೂಡ 30ನೇ ಕಂತಿನ ಹಣ ಬಂದಿಲ್ಲ ಮತ್ತು ಇನ್ನೂ ಬಾಕಿ ಉಳಿದಿರುವಂತಹ 2 ಕಂತಿನ ಹಣ ಬಂದಿಲ್ಲ, ದಯವಿಟ್ಟು ಅವರು ನಿಮ್ಮ ಜಿಲ್ಲೆ ಹೆಸರನ್ನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಸೊ ನಮಗೂ ಕೂಡ ಗೊತ್ತಾಗುತ್ತೆ ಯಾವ ಜಿಲ್ಲೆಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂತ. ಹಾಗಿದ್ರೆ ಯಾರಿಗೆಲ್ಲ ಈ ಬಾಕಿ ಉಳಿದಿರುವ ಕಂತಿನ ಹಣ ಸೇರಿ ಮತ್ತು 30ನೇ ಕಂತಿನ 2,000 ರೂಪಾಯಿ ಹಣ ಸೇರಿ 6,000 ರೂಪಾಯಿ ಯಾರೆಲ್ಲ ಖಾತೆಗೆ ಬಂದಿದೆ ದಯವಿಟ್ಟು ನಿಮ್ಮ ಊರಿನ ಹೆಸರನ್ನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಸೊ ಇದರ ಜೊತೆಗೆ ಮೇನ್ ಅಪ್ಡೇಟ್ ಏನಪ್ಪ ಅಂದರೆ ಇನ್ನೂ ಕೂಡ ಯಾಕೆ ಬಾಕಿ ಉಳಿದಿರುವ ಹಣ ಬಂದಿಲ್ಲ ಅಂದರೆ ಸೊ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಕೆಲವೊಂದಿಷ್ಟು ಖಾತೆಗಳಲ್ಲಿ DBT ಅಪ್ಡೇಟ್ ಆಗಿಲ್ಲ ಮತ್ತು ಆಧಾರ್ ಅಪ್ಡೇಟ್ ಆಗಿಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೆ ಫಲಾನುಭವಿಗಳ ಖಾತೆಗೆ ಹಣ ಕೂಡ ಬರ್ತಾ ಇಲ್ಲ. ದಯವಿಟ್ಟು ಈ 2 ಅಪ್ಡೇಟ್ಗಳನ್ನ ಮಾಡಿದ್ರೆ ಖಂಡಿತ ನಿಮಗೆ ಬಾಕಿ ಉಳಿದಿರುವ ಹಣ ಸೇರಿ 30ನೇ ಕಂತಿನ ಹಣ ಕೂಡ ಬರುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ಈ 2 ಅಪ್ಡೇಟ್ಗಳನ್ನ ನೀವು ಮಾಡಿಸೋದು ತುಂಬ ಒಳ್ಳೆಯದು ಅಂತಲೂ ಹೇಳ್ಬೋದು. ಸೊ ಇನ್ನು ಮುಂದಿನ ದೊಡ್ಡ ಸುದ್ದಿ ನೋಡೋದಾದರೆ CM ಸಿದ್ದರಾಮಯ್ಯವರು ರಾಜೀನಾಮೆ ನೀಡಿದ್ದಾರೆ. ಹೌದು, ಸೊ ನಿನ್ನೆ ಅಷ್ಟೇ ಸೊ 3 ಗಂಟೆಗೆ CM ಕುರ್ಚಿಯಿಂದ ಸೊ ನಮ್ಮ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಿದ್ದಾರೆ ಅಂತಲೂ ಹೇಳ್ಬೋದು. ಸೊ ಈ ಒಂದು ವಿಚಾರದಲ್ಲಿ ತುಂಬ ಚರ್ಚೆ ಕೂಡ ನಡೀತಾ ಇದೆ. ಯಾಕಪ್ಪ ಅಂದರೆ ಸಿದ್ದರಾಮಯ್ಯವರು ಬಡವರಿಗೆ 7 kg ಅನ್ನ ಕೊಟ್ಟು ಅಂದರೆ ಅಕ್ಕಿನೂ ಕೊಟ್ಟಿದ್ರು. ಸೊ ಹೃದಯವಂತವರಿಗೆ ತುಂಬ ಲಾಭಗಳನ್ನು ಸಹ ಮಾಡಿದ್ರು ಅಂತಲೂ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಗೃಹಲಕ್ಷ್ಮಿ ಹಣನೂ ಕೂಡ ಫಲಾನುಭವಿಗಳಿಗೆ ಖಾತೆ ಅಂದರೆ ಬಡವರಿಗೂ ಕೂಡ ನೀಡಲಾಗಿತ್ತು. ಅಷ್ಟೇ ಅಲ್ಲದೆ 200 ಯೂನಿಟ್ ಫ್ರೀ ಕರೆಂಟ್ ಸಹ ನೀಡಿದ್ರು. ಇದೀಗ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಿದ್ದಾರೆ. ಸೊ ಇವ್ರು ಹೋದ್ಮೇಲೆ ನೆಕ್ಸ್ಟ್ ಬರುವಂತಹ CM ಅವರು ಯಾವ ರೀತಿ ಒಂದು ಹೊಸ ಷರತ್ತುಗಳನ್ನ ತರ್ತಾರೆ ಅನ್ನೋದು ತುಂಬ ಚರ್ಚೆ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಈಗ CM ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಿರೋ ಕಾರಣ ಸೊ ಈ ಒಂದು CM ಕುರ್ಚಿಗೆ ಸೊ DK ಶಿವಕುಮಾರ್ ಅವರು ಬರ್ತಾರೆ ಅನ್ನೋ ಸುದ್ದಿ ಕೂಡ ಹರಿದಾಡ್ತಾ ಇದೆ. ಸೊ ನಿಮ್ಮ ಪ್ರಕಾರ ಈ ಒಂದು CM ಕುರ್ಚಿಯಲ್ಲಿ ಯಾರಿದ್ರೆ ತುಂಬ ಚೆನ್ನಾಗಿರ್ತಿತ್ತು, ಇಲ್ಲಿ ಸಿದ್ದರಾಮಯ್ಯನವರು ಇರಬೇಕಾಗಿತ್ತಾ ಅಥವಾ DK ಶಿವಕುಮಾರ್ ಅವರು ಬರಬೇಕಾ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಸೊ ಇದರ ಜೊತೆಗೆ ಮುಂದಿನ ದೊಡ್ಡ ಸುದ್ದಿ ನೋಡೋದಾದ್ರೆ ಜೂನ್ 1ರಿಂದ 5 ಹೊಸ ಬದಲಾವಣೆಗಳು ಆಗ್ತಾ ಇದ್ದಾವೆ. ಹೌದು ವೀಕ್ಷಕರೇ, ಮೇ ತಿಂಗಳು ಮುಗಿತಾ ಬಂದಂತೆ ಸೊ ಜೂನ್ 1ರಿಂದ ಇಡೀ ದೇಶ ಹಾಗೂ ರಾಜ್ಯದಲ್ಲಿ 5 ಅತ್ಯಂತ ಪ್ರಮುಖ ಬದಲಾವಣೆಗಳು ಕಡ್ಡಾಯವಾಗಿ ಜಾರಿಗೆ ಬರಲಿದೆ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಇವು ನಿಮ್ಮ ಮಾನಸಿಕ ಬಜೆಟ್ ಮೇಲೆ ನೇರ ಪರಿಣಾಮ ಬೀಳುತ್ತೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಅವುಗಳು ಯಾವ್ಯಾವಪ್ಪ ನೋಡೋದಾದರೆ ಮೊದಲನೇದಾಗಿ ತೈಲ ಕಂಪನಿಗಳು ಪ್ರತಿ ತಿಂಗಳು ಒಂದೊಂದೇ
ತಾರೀಕಿನಂತೆ LPG ಗ್ಯಾಸ್ ಸಿಲಿಂಡರ್ ಮತ್ತು ಕಮರ್ಷಿಯಲ್ ಸಿಲಿಂಡರ್ ಹೊಸ ಬೆಲೆಯನ್ನು ಪ್ರಕಟಿಸ್ತಾ ಇದ್ದಾರೆ ಅಂತಲೂ ಹೇಳ್ಬೋದು. ಸೊ ಎರಡನೇದಾಗಿ ಪ್ರಮುಖ ಬ್ಯಾಂಕ್ಗಳು ಕ್ರೆಡಿಟ್ ಕಾರ್ಡ್ ನಿಯಮಗಳು ಮತ್ತು ಸೇವಾ ಶುಲ್ಕಗಳನ್ನು ಬದಲಾಯಿಸ್ತಾ ಇದ್ದಾರೆ. ಸೊ ಮೂರನೇದಾಗಿ ಡ್ರೈವಿಂಗ್ ಲೈಸೆನ್ಸ್ ನಿಯಮಗಳಲ್ಲಿ ಹೊಸ ಬದಲಾವಣೆ ಆಗಿದ್ದು ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ RTO ನಿಯಮಗಳು ಸಹ ತುಂಬ ಬದಲಾವಣೆಗಳು ಆಗುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ನಾಲ್ಕನೇದಾಗಿ ಆಧಾರ್ ಕಾರ್ಡ್ ಉಚಿತ ಅಪ್ಡೇಟ್ಗೆ ಜೂನ್ ತಿಂಗಳು ಕೊನೆಯ ಅವಕಾಶ ಇರಲಿದ್ದು ಬ್ಯಾಂಕ್ ಖಾತೆಯ ನಾಮಿನ್ ನಿಯಮಗಳು ಕೂಡ ಬದಲಾವಣೆಗಳು ಆಗಲಿದೆ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಈ ರೀತಿಯ ಹಲವು ಅಪ್ಡೇಟ್ಗಳು ಜೂನ್ 1ನೇ ತಾರೀಕಿಂದ ಪ್ರಮುಖ ಬದಲಾವಣೆಗಳು ಆಗ್ತಾ ಇದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಜೂನ್ 1ನೇ ತಾರೀಕು ಬರುವಷ್ಟರಲ್ಲಿ ಈ ಒಂದಿಷ್ಟು ನಿಯಮಗಳನ್ನ ತಿಳ್ಕೊಳ್ಳೋದು ತುಂಬ ಒಳ್ಳೆಯದು ಅಂತಲೂ ಹೇಳ್ಬೋದು. ಸೊ ಇನ್ನು ಮುಂದಿನ ದೊಡ್ಡ ಸುದ್ದಿ ನೋಡೋದಾದರೆ LPG ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ಒಂದು ದೊಡ್ಡ ನಿಯಮ ಜಾರಿಗೆ ಆಗ್ತಾ ಇದೆ. ಹೌದು ವೀಕ್ಷಕರೇ, ಈಗ ಪ್ರತಿಯೊಬ್ಬ ಸಾರ್ವಜನಿಕರು ಅಡುಗೆ ಮನೆಗೆ ಸಂಬಂಧಿಸಿದ ವಿಚಾರ ಅಂದರೆ ನೀವು ಇಂಡಕ್ಷನ್ HV ಅಥವಾ ಭಾರತ ಗ್ಯಾಸ್ ಸಿಲಿಂಡರ್ ಬಳಸ್ತಾ ಇದ್ದರೆ ಸೊ ನೀವು ಹಿಂದೆ ಎಚ್ಚೆತ್ತುಕೊಳ್ಳೋದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ತೈಲ ಕಂಪನಿಗಳು ಸಿಲಿಂಡರ್ ದುರುಪಯೋಗ ಮತ್ತು ಕಪ್ಪು ಮಾರುಕಟ್ಟೆ ತಡೆಯಲು ಹೊಸ 7 ಕಠಿಣ ನಿಯಮಗಳನ್ನ ಜಾರಿಗೆ ಮಾಡ್ತಾ ಇದ್ದಾರೆ ಅಂತಲೂ ಹೇಳ್ಬೋದು. ಸೊ ಇದರ ಪ್ರಕಾರ ಪ್ರತಿಯೊಬ್ಬ ಗ್ರಾಹಕರು ತಮ್ಮ ಹೆಸರಲ್ಲಿರುವ ಗ್ಯಾಸ್ ಕನೆಕ್ಷನ್ಗೆ KYC ಮಾಡಿಸುವುದು ಕಡ್ಡಾಯವಂತಲೂ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಅಷ್ಟೇ ಅಲ್ಲದೆ ಇನ್ನು ಮುಂದೆ ಒಂದೇ ಐಡಿಲಿ ಮಿತಿಗಿಂತ ಜಾಸ್ತಿ ಸಿಲಿಂಡರ್ ಬುಕ್ ಮಾಡಿದರೆ ಅಥವಾ ವಿಳಾಸ ಬದಲಾವಣೆ ಅಪ್ಡೇಟ್ ಮಾಡದೇ ಇದ್ದರೆ ಯಾವುದೇ ಸೂಚನೆ ನೀಡದೆ ನಿಮ್ಮ LPG ಸಿಲಿಂಡರ್ ಮತ್ತು ಸಬ್ಸಿಡಿ ತಕ್ಷಣವೇ ಬ್ಲಾಕ್ ಮಾಡಲಾಗುತ್ತೆ ಅಂತ ಇಲ್ಲಿ ಕೇಂದ್ರ ಸರ್ಕಾರದಿಂದ ಒಂದು ದೊಡ್ಡ ಆದೇಶ ಕೂಡ ಬಂದಿದೆ ಅಂತಲೂ ಹೇಳ್ಬೋದು. ಸೊ ಇದರ ಜೊತೆಗೆ ಆನ್ಲೈನ್ ಡೆಲಿವರಿ ಮಾಡುವಂತಹ ಅಭ್ಯರ್ಥಿಗಳಲ್ಲಿ DAC ಕೋಡ್ ಇನ್ನು ಮುಂದೆ ಗ್ಯಾಸ್ ಸಿಲಿಂಡರ್ ಸಿಗಲು ತುಂಬ ಕಡ್ಡಾಯ ಅಂತಲೂ ಹೇಳ್ತಾ ಇದ್ದಾರೆ. ಈ ಒಂದು ಕೋಡ್ ನೀವು ಕೊಡದೇ ಇದ್ದರೆ ನಿಮಗೆ ಗ್ಯಾಸ್ ಸಿಲಿಂಡರ್ ಸಿಗಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಹಾಗಾಗಿ ನಿಯಮಗಳನ್ನು ಕರೆಕ್ಟಾಗಿ ಫಾಲೋ ಮಾಡೋದು ತುಂಬ ಒಳ್ಳೆಯದು ಅಂತಲೂ ಹೇಳ್ಬೋದು. ಸೊ ಈ ಒಂದು ನಿರ್ಧಾರದಿಂದ ನಿಮಗೆ ಏನು ಅನಿಸುತ್ತೆ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಇನ್ನು ನೆಕ್ಸ್ಟ್ ಸುದ್ದಿ ನೋಡೋದಾದರೆ ಯಾರೆಲ್ಲ ರೇಷನ್ ಕಾರ್ಡ್ನ ಹೊಂದಿದ್ದೀರೋ ಅವರಿಗೊಂದು ಭರ್ಜರಿ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಸೊ ರಾಜ್ಯ ಸರ್ಕಾರದಿಂದ ಈಗ BPL ಮತ್ತು APL ಕಾರ್ಡ್ ಹೊಂದಿರುವಂತಹ ಗ್ರಾಹಕರಿಗೆ ಅಕ್ಕಿ ಜೊತೆಯಲ್ಲಿ ರಾಗಿ ಕೂಡ ವಿತರಣೆ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಸುದ್ದಿ ಕಳೆದ ತಿಂಗಳಿಂದನೂ ಕೂಡ ಹರಿದಾಡ್ತಾ ಇತ್ತು. ಇದೀಗ ಕನ್ಫರ್ಮ್ ಆಗಿ ಸಣ್ಣ ಮಾಹಿತಿ ಕೂಡ ಸಿಗ್ತಾ ಇದೆ. ಹೌದು, ಇನ್ನು ಮುಂದೆ ಅಕ್ಕಿ ಮಾತ್ರ ಸಿಗಲ್ಲ, ಸೊ ನಿಮಗೆ ಇದರ ಜೊತೆಗೆ ರಾಗಿ ಕೂಡ ಸಿಗುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಇದೀಗ ನ್ಯಾಯಬೆಲೆ ಅಂಗಡಿಗಳಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಈಗಾಗಲೇ ಅಕ್ಕಿ ಜೊತೆಗೆ ಜೋಳ ಮತ್ತು ಗೋಧಿ ಇನ್ನಿತರ ಸಾಮಗ್ರಿಗಳನ್ನ ಸಹ ನೀಡ್ತಾ ಇದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಈಗಾಗಲೇ ಈ ಒಂದಿಷ್ಟು ಐಟಮ್ಗಳನ್ನ ಪಡ್ಕೊಂಡಿರೋ ದಯವಿಟ್ಟು ನಿಮ್ಮ ಜಿಲ್ಲೆ ಹೆಸರನ್ನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಇನ್ನೂ ಕೂಡ ಯಾರಿಗೆಲ್ಲ ಬಂದಿಲ್ಲ, ಸೊ ಈ ಒಂದು ಮಂತಿನಿಂದ ಶುರು ಆಗುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಆದಷ್ಟು ಈ ಒಂದು ವಿಷಯದ ಬಗ್ಗೆ ನ್ಯಾಯಬೆಲೆ ಅಂಗಡಿಯಲ್ಲಿ ನೀವು ವಿಚಾರಿಸೋದು ತುಂಬ ಒಳ್ಳೆಯದು. ಇನ್ಮೇಲೆ ಅಕ್ಕಿ ಜೊತೆಲಿ ಗೋಧಿ ಮತ್ತು ರಾಗಿ ಇನ್ನಿತರ ಸೌಲಭ್ಯ ವಸತಿಗಳು ಸಿಗಲಿದೆ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಈ ಒಂದು ನಿರ್ಧಾರದಿಂದ ನಿಮಗೆಲ್ಲ ಏನು ಅನಿಸುತ್ತೆ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಸೊ ಇನ್ನು ಮುಂದಿನ ದೊಡ್ಡ ಸುದ್ದಿ ನೋಡೋದಾದರೆ ಚಿನ್ನ ಬೆಳ್ಳಿ ಕೊಳ್ಳುವಂತಹ ಗ್ರಾಹಕರಿಗೆ ಭರ್ಜರಿ ಸಿಹಿ ಸುದ್ದಿ ಅಂತಲೂ ಹೇಳ್ಬೋದು. ಯಾಕಪ್ಪ ಅಂದರೆ ಈಗ ದಿನೇ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ತುಂಬ ಪಾತಾಳಕ್ಕೆ ಕುಸಿತಾ ಇದೆ ಅಂತಲೂ ಹೇಳ್ಬೋದು. ಇದು ಯುದ್ಧದ ಪರಿಣಾಮದಿಂದನೂ ಆಗಿರ್ಬೋದು ಅಥವಾ ಷೇರು ಮಾರುಕಟ್ಟೆಯಲ್ಲಿ ತುಂಬ ಕುಸಿತ ಕಾಣ್ತಾ ಇರೋ ಕಾರಣದಿಂದ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋರು ತುಂಬ ಕಡಿಮೆ ಆಗಿರೋ ಕಾರಣ ಈಗ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ತುಂಬ ಪಾತಾಳಕ್ಕೆ ಇಳಿತಾ ಇದೆ. ಸೊ ನಿನ್ನೆ ಮತ್ತು ಇವತ್ತಿನ ಒಂದು ಬೆಲೆನ ಕಂಪೇರ್ ಮಾಡಿದ್ರೆ ಇಲ್ಲಿ 22 ಕ್ಯಾರೆಟ್ ಮತ್ತು 22 ಕ್ಯಾರೆಟ್ನ ಗೋಲ್ಡ್ನ ಬೆಲೆ ತುಂಬ ಕಡಿಮೆ ಆಗಿದೆ ಅಂತಲೂ ಹೇಳ್ಬೋದು. ಹಾಗಿದ್ರೆ ಯಾರೆಲ್ಲ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋರಾಗಿರ್ಬೋದು, ಮದುವೆ ಸಮಾರಂಭಗಳಿಗೆ ಗೋಲ್ಡ್ನ ಕೊಳ್ಳೋರಾಗಿರ್ಬೋದು, ಅವರು ಇಂಥ ಸಮಯದಲ್ಲಿ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರಲಿ ತಗೊಳ್ಳೋದಾಗಿರಲಿ ಮಾಡಿದ್ರೆ ತುಂಬ ಒಳ್ಳೆಯದು ಅಂತಲೂ ಹೇಳ್ಬೋದು. ಸೊ ಹಾಗಿದ್ರೆ ವೀಕ್ಷಕರೇ, ಅಟ್ ಪ್ರೆಸೆಂಟ್ ಆಗಿ ನಿಮ್ಮ ಒಂದು ಜಿಲ್ಲೆ, ನಿಮ್ಮ ಒಂದು ಊರಿನಲ್ಲಿ ಈಗ ಗೋಲ್ಡ್ ಪ್ರೈಸ್ ಎಷ್ಟಿದೆ ಅಂತ ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ದೊಡ್ಡ ಅಪ್ಡೇಟ್ಗಳು ಇಷ್ಟ ಆಗಿತ್ತು. ಸೊ ದಯವಿಟ್ಟು ಈ ಒಂದು ವಿಡಿಯೋ ಇಷ್ಟವಾಗಿ ದಯವಿಟ್ಟು ಈಗಲೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ಸ್ ಕೂಡ ರೆಫರ್ ಮಾಡಿ. ಇಂಥ ವಿಷಯಗಳನ್ನ ತಿಳಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಹಾಗಿದ್ರೆ ಇದೇ ರೀತಿ ವಿಡಿಯೋಗಾಗಿ ನಮ್ಮ ಯೋಜನಾ ಲೋಕ ಚಾನಲ್ನ ವಿಸಿಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇದೇ ರೀತಿ ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಳಲ್ಲಿ ಅಂತ ಹೇಳ್ತಾ ಧನ್ಯವಾದಗಳು. ಬಾಯ್.